ಇದು ಒಂದು ಕಥೆ ಆದರೆ ಮತ್ತೊಂದು ಕಡೆ ಇದರ ಮುಂದುವರಿದ ಭಾಗ ನೋಡೋದಾದ್ರೆ ಕಾರು ಹತ್ತಿದ ಮೇಲೆ ಮುಂದೆ ಏನಾಯ್ತು ಹಾಗಾದ್ರೆ ಅದನ್ನ ಪ್ರತ್ಯಕ್ಷವಾಗಿಯೂ ಆಗಿರುವಂತಹ ಪ್ರತ್ಯಕ್ಷದರ್ಶಿ ಆಗಿರುವಂತಹ ಊಬರ್ ಕ್ಯಾಬ್ ಚಾಲಕ ಪ್ರವೀಣ್ ಟಿವಿ9 ಜೊತೆ ಮಾತನಾಡಿದ್ದಾರೆ. ಏನು ಆಯ್ತಾ ಹಾಗಾದ್ರೆ, ಏನು ಹೇಳಿದ್ರು ಡ್ರೈವರ್ ನೋಡೋಣ ಬನ್ನಿ. ಆ ಕಾರ್ನ ಚಾಲಕ ಆಗಿದ್ದಂತಹ ಪ್ರವೀಣ್ ಬಚಾವಾಗಿದ್ದಾರೆ. ಅವರು ಸದ್ಯಕ್ಕೆ ಟಿವಿ9 ಜೊತೆ ಇದ್ದಾರೆ. ಅವರನ್ನೇ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಇದು ಹೇಗಾಯಿತು ಅಂತ ಹೇಳಿ, ಇದು ಎಲ್ಲಿಂದ ಆರಂಭ ಆಯಿತು ಮೊದಲನೇದಾಗಿ? ಸರ್, ಇದು ಬೆಳಿಗ್ಗೆ ಜಯನಗರದಿಂದ ಪಿಕಪ್ ಮಾಡಿರೋದು. ಅವನು ನಾಗೇಂದ್ರ ಅಂತ ನಂಗೆ ಡ್ಯೂಟಿ ಬಂದಿತ್ತು. ಎಷ್ಟು ಗಂಟೆಗೆ? ಒಂದು 11 ಗಂಟೆ ಸುಮಾರಿಗೆ ಬಂದಿತ್ತು. ಅಲ್ಲಿಂದ ಅಂಕೋಲ ಡ್ರಾಪ್ ಅಂತ ಹೇಳಿದ್ರು ಅವರು. ಹಂಗೆ ನಾನು ಏನು ಮಾಡಿದೆ, ಅಲ್ಲಿಂದ ಕರ್ಕೊಂಡು ಬಂದೆ. ಅಲ್ಲಿಂದ ಅವ್ರದ್ದು ಏನು ಗಲಾಟೆ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಸೈಲೆಂಟಾಗಿ ಕೂತಿದ್ರು. ಮತ್ತು ಪೆಟ್ರೋಲ್ ಬಂಕ್ ಹತ್ರ ಡೀಸೆಲ್ ಹಾಕುವಾಗ ಅಲ್ಲಿ ವಾಶ್ರೂಮ್ಗೆಲ್ಲ ಇಬ್ಬರು ಇಳಿದು ಹೋಗಿದ್ದಾರೆ. ವಾಶ್ರೂಮ್ಗೆ ಅಲ್ಲೂ ಏನೂ ಇಲ್ಲ, ಸುಮ್ಮನೆ ಬಂದು ಗಾಡೀಲಿ ಕೂತಿದ್ರು. ನಂತರ ಒಬ್ಬರು ಅಂಕೋಲದಿಂದ ಪೊಲೀಸಿಂದ ಫೋನ್ ಬಂದಿತ್ತು. ಅವ್ರೇನು ಮಾಡಿದ್ದಾರೆ, ಅಲ್ಲಿ ನಮ್ಮ ಬ್ರದರ್ ಇದ್ದರು ಊರಲ್ಲಿ, ಅವ್ರಿಗೂ ಕಾಲ್ ಮಾಡಿದ್ದಾರೆ. ನಮ್ಮ ಬ್ರದರ್ ಏನು ಮಾಡಿದ್ರೆ ನಂಗೆ ಫೋನ್ ಮಾಡಿ ಅವರು ಒಂದು ನಂಬರ್ ಕಳಿಸಿದ್ದೆ. ಅವನಿಗೆ ಕಾಲ್ ಮಾಡಿ ಅವರು PSI ಅಂತ ನೋಡು, ಅದೇನೋ ಕಿಡ್ನಾಪ್ ಕೇಸ್ ಅಂತೆ, ಅವ್ರಿಗೊಂದು ಫೋನ್ ಮಾಡು ಅಂತ ಹೇಳಿದ್ದಾರೆ. ಆಲ್ರೆಡಿ ನಾನು ಫೋನಲ್ಲಿ ಮಾತಾಡ್ತಾ ಬಂದೆ, ಅವನಿಗೂ ಅಬ್ಸರ್ವ್ ಮಾಡಿದ್ದಾನೆ. ಅಲ್ಲಿಂದ ಸ್ಟಾರ್ಟ್ ಮಾಡಿದೆ, ಹುಡುಗಿ ಕುತ್ತಿಗೆ ಇದು ಮಾಡಿ ಚಾಕುವಿಂದ ತಲೆಗೆಲ್ಲ ಏಟ್ ಮಾಡ್ತಾಯಿದ್ದೆ. ಎಲ್ಲಿಂದ ಆರಂಭ ಆಯಿತು ಇದು? ಲೊಕೇಶನ್ ಯಾವ ಸ್ಪಾಟಿಂದ ಸ್ಟಾರ್ಟ್ ಆಯಿತು? ಪೆಟ್ರೋಲ್ ಬಂಕಿಂದ. ಓಕೆ. ಡೀಸೆಲ್ ಹಾಕ ಬಂದಲ್ಲ, ಡೀಸೆಲ್ ಹಾಕ ಬಂದ ನಂತರ ನನಗೆ ಫೋನ್ ಬಂದಿರೋದು. ಅವ್ರು ಅಂಕೋಲ PSI ಅಂತ ಫೋನ್ ಮಾಡಿದರು. ಓಕೆ. ಈತ ಯಾವಾಗ ಆಕೆ ಮೇಲೆ ಹಲ್ಲೆ ಮಾಡೋದೆಲ್ಲ ಸ್ಟಾರ್ಟ್ ಮಾಡಿ? ಇವಾಗ ಇಲ್ಲೇ ಹತ್ರದಲ್ಲೇ. ಆಮೇಲೆ ನಂತರ ಓಡಿಸು ಅಂತ ಹೇಳ್ದೆ ನನ್ನ ಹತ್ರ. ಇಲ್ಲ ಅಣ್ಣ ಅಂತೇಳಿ ನಾನು ಸೈಡ್ ಹಾಕೋ ಪ್ರಯತ್ನ ಮಾಡಿದೆ. ಚಾಕು ತಗೊಂಡೆ, ಅವಳಿಗೆ ಚಾಕು ಹಾಕ್ತಾಯಿದ್ದೆ, ಕಾರಲ್ಲೇ ಚಾಕು ಹಾಕ್ತಾಯಿದ್ದೆ. ನಾನು ಇಲ್ಲೇ ಅಂಗಡಿ ಇದೆಯಲ್ಲ, ಅದಕ್ಕೆ ಇಲ್ಲೇ ಸೈಡ್ ಹಾಕಿದೆ. ಸೈಡ್ ಹಾಕೋರೊಳಗೆ ಅವಳು ಇಬ್ಬರು ಗುದ್ದಾಡ್ಕೊಂತ ಇದ್ರು. ನಾನು ಹೇಳ್ದೆ, ಏನು ಮಾಡ್ತಿದ್ದೆ ಅಂತ ಹೇಳ್ಕೊಂಡು ಚಾಕು ಮುರಿದೆ. ಅದು ಅವಳಿಗೆ ಹಾಕಿದ್ದಾನೆ. ಎಲ್ಲಿ ತಲೆಗೆ ಬಂದು ಇಲ್ಲೆಲ್ಲ ಬ್ಲಡ್ ಬಂದುಬಿಟ್ಟಿದೆ, ತಲೆಗೆಲ್ಲ ಇದು ಮಾಡ್ತಿದ್ದೆ. ಆನಂತರ ಚಾಕು ತೆಗ್ದು ಹೊರಗಡೆ ಬಿಸಾಕಿದ್ದೀನಿ. ನಂತರ ನಾನು ಅವನ ಹತ್ರ ಇದು ಮಾಡ್ತಿರುವಾಗ ಆ ಹುಡುಗಿ ಈ ಕಡೆ ಪಾರಾದ್ಲು. ನಂತರ ಕೆಳಗಡೆಯಿಂದ ಬ್ಯಾಗಿಂದೇನೋ ತಗೊಂಡು ಇಷ್ಟು ಉದ್ದುದ್ದು ಬತ್ತಿ ಅದಕ್ಕೆ ಬೆಂಕಿ ಅಂಟಿಸೋ ಥರ ಇದು ಮಾಡ್ತಾಯಿದ್ದೆ. ನಾನೇನೋ ಇರ್ಬೋದು. ಆ ಹುಡುಗಿ ಹೇಳೋದ್ಲು, ಅಣ್ಣ ಬಾಂಬ್ ಇದೆ, ನೀನು ಓಡು, ಅಲ್ಲಿಂದ ಓಡು ಅಂತ ಇದ್ಲು. ಅವ ನಾನೇನು ಮಾಡಿದೆ, ಅವರು ಒಬ್ರು ಹೇಳಿದರು PSI, ನಿನ್ನ ಮೇಲೆ FIR ಮಾಡ್ತಾ ಹಾಗೆ. ನನ್ನ ಕಾರ್ ನಾನು ಸೇಫ್ಟಿ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ಏನು ಮಾಡಿದೆ, ಕಾರೇನು ಬ್ಲಾಸ್ಟ್ ಮಾಡಿಬಿಡ್ತಾನೆ ಅಂತ ಹೇಳಿದೆ. ಅವ್ನ ಕೈಯಿಂದ ಬಾಂಬ್ ತೆಗೆದು ನಾನು ಬಿಸಾಕಿದೆ ಹೊರಗಡೆ. ಇಲ್ಲ ಹತ್ತಲಿಲ್ಲ, ಹಂಗೆ ಲೈಟರ್ ತಗೊಂಡು ಇದು ಮಾಡ್ತಾಯಿದ್ದ, ಒಂದು ಕೈಲಿ ಹಿಡ್ಕೊಂಡು ಹಿಂಗೆ ಹಚ್ಚೋ ಪ್ಲ್ಯಾನ್ ಮಾಡ್ತಾಯಿದ್ದ. ನಾನು ನನ್ನ ಕಾರು ಇದು ಮಾಡ್ಕೊಳ್ಬೋದು ಅಂತ ಹೇಳ್ಕೊಂಡು ಅವ್ನ ಕೈಯಿಂದ ಬೀಸಿ ಒಗೆದೆ ಅಲ್ಲಿಂದ ಇದು ಮಾಡಿದೆ. ಹಂಗೆ ನಂತರ ಹೊರಗಡೆ ಬಂದವನು ಮತ್ತು ಕಾರ್ ಹತ್ರ ಬಂದ್ಕೊಂಡು ಮತ್ತು ಈ ಕೆಳಗಡೆಯಿಂದ ಬ್ಯಾಗಿಂದ ತೆಗಿತಾಯಿದ್ದ. ನಂತರ ನನ್ನ ಮೊಬೈಲು ಕಡೆಗೆ ಡಾಕ್ಯುಮೆಂಟ್ಸು ಗಾಡಿದು ಎಲ್ಲ ತಗೊಳ್ತಾ ಇರಬೇಕಿದ್ರೆ ಹಚ್ಚುತ್ತಾ ಇದ್ದ ಅವನು. ಅಂದರೆ ನೀವು ಅವನು ಒಳಗಡೆ ಮತ್ತೆ ಹೋಗಿ ಕೂತ್ಕೊಂಡು ಮತ್ತೆ ಹಚ್ಕೊಂಡು ಮತ್ತೆ ಅವ್ನು ಇದು ಮಾಡ್ತಾ ಇದ್ನ? ಹೌದೌದು. ಅವಾಗ ಬ್ಲಾಸ್ಟ್ ಆಯಿತು. ಒಂದು ಕಡೆ ಪೆಟ್ರೋಲ್ ಬಂಕಲ್ಲಿ ಗಾಡಿ ನಿಲ್ಲಿಸಿ ಪೆಟ್ರೋಲನ್ನು ಹಾಕಿಸ್ಕೊಂಡು ನಂತರದಲ್ಲಿ ಗಾಡಿ ಓಡಿಸುವಂಥ ಸಂದರ್ಭದಲ್ಲಿ ಕೆಲವೇ ನಿಮಿಷಗಳಲ್ಲಿ ಆಗಂತಹ ಒಂದು ಘಟನೆಯ ನಡುವೆ ಈ ರೀತಿಯಾದಂಥ ಒಂದು ದುರ್ಘಟನೆ ನಡೆದಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, ಟಿವಿ9 ತುಮಕೂರು.